ಸರ್ ತುಂಬ ವಾಕ್ ಮಾಡ್ತೀನಿ ಆದರೂ ಕೂಡ ವೆಯ್ಟ್ ಕಡಿಮೆ ಆಗ್ತಾಯಿಲ್ಲ. ಎಲ್ಲರೂ ಹೇಳೋ ಕಾಮನ್ ರೀಸನ್ ಇದು. ಗುರು ಸಿಕ್ಕಿದ್ದಕ್ಕೆಲ್ಲ ಟೆನ್ಷನ್ ಮಾಡಿಕೊಂಡು ನೀನು ಏನಾದರೂ ಸ್ಟ್ರೆಸ್ಸಲ್ಲಿದ್ದರೆ ಓವರ್ ವೆಯ್ಟ್ ಆಗೋದಂತೂ ಗ್ಯಾರಂಟಿ. ಗುರು ಇಲ್ಲಿವರೆಗೂ ಇದ್ರ ಬಗ್ಗೆ ಯಾರೂ ಹೇಳಿರಲ್ಲ. ಸ್ಟ್ರೆಸ್ಸಿಂದ ಹೇಗೆ ಒಬೆಸಿಟಿ ಆಗುತ್ತೆ ಅಂತ ಸೈಂಟಿಫಿಕ್ ಆಗಿ ಆ್ಯಂಡ್ ಸಿಂಪ್ಲಿಫೈಡಾಗಿ ಹೇಳ್ಕೊಡ್ತೀನಿ. ಈಗಲೇ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಸ್ಟ್ರೆಸ್ಸಲ್ಲಿದ್ದಾಗ ನಮ್ಮ ಬಾಡಿ ಎಮರ್ಜೆನ್ಸಿಲಿದೆ ಅಂತ ಅಥವಾ ಡೇಂಜರಲ್ಲಿದೆ ಅಂತ ನಮ್ಮ ಬ್ರೈನ್ ಏನು ಮಾಡುತ್ತೆ, HPA ಆ್ಯಕ್ಸಿಸ್ನ ಆ್ಯಕ್ಟಿವೇಟ್ ಮಾಡಿ ಕಾರ್ಟಿಸೋಲ್ ಲೆವೆಲ್ಸ್ನ ಹೈಯಲ್ಲಿ ರಿಲೀಸ್ ಮಾಡುತ್ತೆ. ಸೊ ಈ ರಿಲೀಸ್ ಆದ ಕಾರ್ಟಿಸೋಲ್ ಏನು ಮಾಡುತ್ತೆ, ನಮ್ಮ ಬಾಡಿಗೆ ಎನರ್ಜಿ ಸಪ್ಲೈ ಮಾಡೋಕ್ಕೆ ಗ್ಲೂಕೋಸ್ ಲೆವೆಲ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಈ ಗ್ಲೂಕೋಸ್ ಲೆವೆಲ್ಸ್ ರಿಲೀಸ್ ಆದಾಗ ನಮ್ಮ ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ, ಇನ್ಸುಲಿನ್ನ ಪೀಕಲ್ಲಿ ರಿಲೀಸ್ ಮಾಡಿ ನಮ್ಮ ಬಾಡಿಗೆ ಗ್ಲೂಕೋಸ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಗ್ಲೂಕೋಸ್ ಲೆವೆಲ್ಸ್ ಆ್ಯಂಡ್ ಇನ್ಸುಲಿನ್ ಲೆವೆಲ್ಸು ಪೀಕಲ್ಲಿ ರೇಸಲ್ಲಿರುತ್ತೆ. ಸೊ ಆದರೆ ಇಲ್ಲೇ ಇರೋದು ಟ್ವಿಸ್ಟು. ಸೊ ಇನ್ಸ್ಟಂಟ್ ಆ್ಯಂಡ್ ಹೈ ಲೆವೆಲ್ ಆಫ್ ಗ್ಲೂಕೋಸ್ನ ನಮ್ಮ ಬಾಡಿ ಇಂಟಾಲರೆನ್ಸಿಂದ ರೆಸಿಸ್ಟೆನ್ಸ್ ಮಾಡುತ್ತೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಿಲ್ಡ್ ಮಾಡುತ್ತೆ. ಸೊ ಇದರಿಂದಾಗಿ ರಿಲೀಸ್ ಆಗಿರೋ ಗ್ಲೂಕೋಸ್ ಎಲ್ಲ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ, ಫ್ಯಾಟಾಗಿ ಡೆಪೋಸಿಷನ್ ಆಗುತ್ತೆ. ಸೊ ಆದ್ರೂ ನಮ್ಮ ಬಾಡಿ ಏನಾಗುತ್ತೆ, ಸುಸ್ತಲ್ಲೇ ಇರುತ್ತೆ, ಬಿಕಾಸ್ ಎನರ್ಜಿ ಸಿಗಲಿಲ್ಲ ಅಂತ. ಸೊ ಎನರ್ಜಿ ಸಿಗಲಿಲ್ಲ ಅಂದಾಗ ನಮ್ಮ ಬಾಡಿ ಬ್ರೈನ್ಗೆ ಸಿಗ್ನಲ್ಸ್ ಕಳಿಸುತ್ತೆ, ಐ ಆಮ್ ಟಯರ್ಡ್ ಅಂತ. ಬ್ರೈನ್ ಏನು ಮಾಡುತ್ತೆ, ಅಗೈನ್ ಹೈಪೋಥಾಲಮಸ್ನ ಆ್ಯಕ್ಟಿವೇಟ್ ಮಾಡಿ ಸೆನ್ಸ್ ಆಫ್ ಹಂಗರ್ ಅಂದರೆ ಹಸಿವಾಗೋ ರೀತಿ ಸೆನ್ಸೇಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಆಲ್ರೆಡಿ ಲೋ ಎನರ್ಜಿ ಆ್ಯಂಡ್ ವೀಕಲ್ಲಿರೋ ಬಾಡಿಗೆ ಊಟ ಮಾಡು ಅಂತಂದರೆ ಹೇಳಬೇಕಾ, ಚೆನ್ನಾಗಿ ಹೈ ಕ್ಯಾಲೋರಿ ಫುಡ್ ಆ್ಯಂಡ್ ಹೈ ಶುಗರಿ ಫುಡ್ನ ತಿನ್ನೋದಕ್ಕೆ ಶುರು ಮಾಡುತ್ತೆ. ಸೊ ಆ್ಯಸ್ ಯೂಶ್ವಲ್ ನೀವು ಊಟ ಮಾಡಿದ ತಕ್ಷಣ ಗ್ಲೂಕೋಸ್ ಲೆವೆಲ್ಸ್ ಪೀಕಲ್ಲಿ ಹೋಗುತ್ತೆ. ಆಲ್ರೆಡಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋದ್ರಿಂದ ನಮ್ಮ ಬಾಡಿಲಿ ರಿಲೀಸ್ ಆದಂತಹ ಗ್ಲೂಕೋಸ್ ಎಲ್ಲ ಫ್ಯಾಟಾಗಿ ಕನ್ವರ್ಷನ್ ಆಗುತ್ತೆ, ಎನರ್ಜಿಯಾಗಿ ಯಾವುದೇ ರೀತಿಯಾದ ಸೆಲ್ಸ್ಗೆ ಡೆಪೋಸಿಷನ್ ಆಗಲ್ಲ. ಸೊ ಇದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಇದು ಕಂಟಿನ್ಯೂ ಆದರೆ ಇದೇ ರೀತಿ ಸ್ಟ್ರೆಸ್ಸಿಂದ ನಮ್ಮ ಬಾಡಿಲಿ ಗ್ಲೂಕೋಸ್ ಮಾತ್ರ ರಿಲೀಸ್ ಆಗುತ್ತೆ, ಯಾವುದೇ ರೀತಿಯಾದ ಎನರ್ಜಿ ಸ್ಟೋರ್ ಅಥವಾ ಎನರ್ಜಿ ಕನ್ವರ್ಷನ್ ಆಗಲ್ಲ. ಸೊ ಫ್ಯಾಟಾಗಿ ಕನ್ವರ್ಷನ್ ಆಗಿಬಿಟ್ಟು ಫ್ಯಾಟಾಗಿ ಸ್ಟೋರೇಜ್ ಆಗುತ್ತೆ. ಸೊ ಆಲ್ರೆಡಿ ಸ್ಟೋರ್ ಆಗಿರೋ ಫ್ಯಾಟು ನಮ್ಮ ವಿಸರಲ್ ಆರ್ಗನ್ಸ್ಗೆ ಸೇರಿಕೊಂಡು ನಮಗೆ ಕಿಡ್ನಿ ಡಿಸೀಸಸ್ ಅಥವಾ ಕಾರ್ಡಿಯಾಕ್ ಡಿಸೀಸಸ್ ಬರೋ ಥರ ಮಾಡುತ್ತೆ. ಗುರು ಫೈನಲಿ ಒಂದು ಮಾತು ಹೇಳ್ತೀನಿ, ಚಿತೆ ಸತ್ತಿರೋ ದೇಹವನ್ನು ಸುಟ್ಟರೆ ಚಿಂತೆ ಬದುಕಿರೋ ದೇಹವನ್ನು ಸುಡುತ್ತಂತೆ. ಸೊ ಇದಾಗಿತ್ತು ಇವತ್ತಿನ ಟಾಪಿಕ್, ಸ್ಟ್ರೆಸ್ಸಿಂದ ಹೇಗೆ ಒಬೆಸಿಟಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಷನ್. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದ.